ಹೊರಡೋಣ. ಶಿರೀಷಾ, ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ಆದ್ರೆ ಯಾಕೋ ನಾವು ತಪ್ಪು ಮಾಡ್ತಿದ್ದೀವಿ ಅನ್ಸ್ತಿದೆ. ನೀನ್ ಈ ಮನೆ ಬಿಟ್ಟು ನಮ್ಮ ಮನೆಗೆ ಬಂದ್ರೆ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಸೂಜಿ ತಿಳ್ಕೊತಾಳೆ. ಸೂಜಿ ನಿಂಗೆ ಈ ಮನೇಲಿ ಆಶ್ರಯ ಕೊಟ್ಲು, ನೀನೋಳ್ ಕೃಪೆಯಲ್ಲಿದ್ದೆ. ಈಗ ಸೂಜಿ ನಿನ್ ಕೃಪೆಯಲ್ಲಿ ಇರ್ತಾಳೆ. ನೀನ್ ಇಲ್ಲೇ ಇದ್ಬಿಡು, ನಮ್ಮ ಮನೆಗೆ ಬರಕ್ ಹೋಗ್ಬೇಡ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ರಶ್ಮಿ. ಹೇಗಿದೆಯಾ ಶಿರೀಷಾ? ಹಾ, ಇಟ್ಟು ಬರ್ದೇ ಇರುತ್ತಾ ನಿನ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ಮೇಲೆ? ಶಿರೀಷಾ, ನಾನು ಯಾಕೆ ಫೋನ್ ಮಾಡ್ಲಿಲ್ಲ? ಸಾಕ್ ನಿಲ್ಸ ನಿನ್ ಸ್ಟಂಟು. ಮಾಡೋದೆಲ್ಲ ಮಾಡಿ ಈಗ ದೊಡ್ಡ ಮನುಷ್ಯನ ತರ ಬಂದಿದ್ಯಾ ನೋಡೋ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ. ಇನ್ನೊಂದು ನಿಮಿಷ ನೀನ್ ಇಲ್ಲಿ ನಿಂತಿದ್ರೆ ಕತ್ತಿ ಹಿಡ್ದು ಆಚೆ ತಳ್ತೀನ. ಏಯ್, ಡಬಲ್ಗೆ ಮಾಡ್ತೀಯಾ? ನನ್ನನ್ನೇ ಆಚೆ ನುಗ್ತೀಯಾ? ನೂಕೋ ನೋಡೋಣ. ನಮ್ಮನೆಗ್ ಬಂದು ನನ್ನ ಹೆಂಡತಿನ ಹಾರಿಸ್ಕೊಂಡು ಹೋಗಕ್ ನೋಡಿದ್ದು ಅಲ್ದೆ ನನ್ ಮೇಲೆ ಕೈ ಮಾಡ್ತೀಯನ ನೀನು? ಇವತ್ತೇ ಬಿಡಲ್ಲ ನೋಡು. ಶಿರೀಷಾ, ನೋಡು ಹೇಗಿದ್ ಮನೆ ಹೇಗಾಗೋಯ್ತು. ವರುಣ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ನೋಡು ವರುಣ್ ಬಂದಿದ್ದಾನೆ, ಅವನ ಜೊತೆ ಹೊರಟೋಗು. ಇಲ್ಲ, ನಾನ್ ವರುಣ್ ಜೊತೆ ಹೋಗೋದಿಲ್ಲ. ರಾಕೇಶ್ ಜೊತೆ ಇಲ್ಲೇ ಇರ್ತೀನಿ. ನನ್ಗೆ ಯಾರು ಒತ್ತಾಯ ಮಾಡಬೇಡಿ. ರಾಕೇಶ್ಗೆ ನಾನು ಡೈವೋರ್ಸ್ ಕೊಡೋದಿಲ್ಲ. ಇಂಥ ಕೆಲಸ ಮಾಡ್ಲಿ ಶಿರೀಷಾ. ನೀನ್ ವರುಣ್ ಜೊತೆ ಹೋಗ್ತೀನಿ ಅಂತ ತಾನೆ ನೀನ್ ಹೇಳಿದ್ದು. ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ನಿನ್ ಮಹಾರಾಣಿ ತರ ಇಲ್ಲಿ ಇದ್ಬಿಟ್ರೆ ಸೂಜಿ ಭವಿಷ್ಯ ಏನಾಗ್ಬೇಕು? ಎರಡನೇ ಹೆಂಡತಿಯಾಗಿ ಸೂಜಿ ಜೀವನ ನಡೆಸ್ಬೇಕಾ? ಇಡೀ ಜನ್ಮ ಸೆಕೆಂಡ್ ಹ್ಯಾಂಡು ಅಂತ ನಳ್ತಾ ಬಿದ್ದಿರ್ಬೇಕಾ? ಅವಳು ನಿಂಗೆ ಉಪಕಾರ ಮಾಡಿದ್ಲು, ನೀನಿಷ್ಟು ಸ್ವಾರ್ಥಿ ಅಂದ್ಕೊಂಡಿರ್ಲಿಲ್ಲ. ಛೆ, ರಾಕೇಶ್, ಎಲ್ಲ ನಾನ್ ಅಂದ್ಕೊಂಡಂಗೆ ನಡೀತಿದೆ. ವರುಣ್ಗೆ ಶಿರೀಷಾ ಲೈಫ್ ಇಂದ ಟಿಕೆಟ್ ಕೊಟ್ಟಿದ್ದಾಯ್ತು. ಇನ್ನು ಶಿರೀಷಾ ಆ ಮನೆಯಲ್ಲೇ ಫಿಕ್ಸ್. ನಿನಗೇನೋ ಲಾಭ ಸರಿ ರಶ್ಮಿ, ನನಗೇನ್ ಲಾಭ? ಜೀವನ್ ಪರ್ಯಂತ ಇವರಿಬ್ರು ಕಿತ್ತಾಡೋದ್ ನೋಡ್ಕೊಂಡು ಇವ್ರು ಚಾಕ್ರಿ ಮಾಡ್ಕೊಂಡಿರ್ಬೇಕಾ? ನೋ ರಶ್ಮಿ, ಐ ಆಮ್ ಅ ಫ್ರೀ ಬರ್ಡ್. ಈ ತರ ಇಕ್ಕಟ್ಟಲ್ಲಿ ಸಿಗಾಕೊಂಡು ನನ್ನ ಕೈಲಿ ಒದ್ದಾಡಕ್ಕೆಲ್ಲ ಆಗಲ್ಲ. ರಾಕೇಶ್, ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ, ಇದೊಂದು ಸೇಡಿನ ಆಟ. ಇದ್ರಲ್ಲಿ ನನಗ್ ಲಾಭ ಆದ್ರೆ ನಿನ್ಗೂ ಲಾಭ ಆಗತ್ತೆ. ರಶ್ಮಿ, ನನಗ್ ಬೇಕಾಗಿರೋದು ಅದೇ. ಸೂಜಿಗೆ ಏನಾದ್ರೆ ನನಗೇನಾಗ್ಬೇಕು? ನನ್ನ ಮಗುಗ್ ಆಸ್ತಿ ಸಿಗೋದೇ ನನಗ್ ಮುಖ್ಯ. ಆ ಮಗುಗ್ ಸಿಗೋ ಆಸ್ತಿಗೆ ನಾನೇ ಲೀಗಲ್ ಗಾರ್ಡಿಯನ್ನು. ಅದೊಂದ್ ಕೈಗೆ ಸಿಕ್ಕಿದ್ರು ಸಾಕು, ನನ್ನನ್ನು ಹಿಡಿಯೋರೇ ಇರಲ್ಲ. ಶಿರೀಷಾ, ನೀ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ರಾಕೇಶನ್ ಡಿವೋರ್ಸ್ ಕೊಡ್ತಿರೋದೇ ಒಳ್ಳೇದಾಯ್ತು. ನೋಡು, ಆ ವರುಣ್ ನಿನ್ನ ಹ್ಯಾಕ್ ಬಿಟ್ಟೋದ ಅಂತ. ನಿನ್ ಗಂಡ ರಾಕೇಶನ ಕಾಪಾಡ್ಕೊಂಡ್ಬಿಟ್ಟೆ. ಆಗ್ಲೇ ಹೇಳಿದ್ನಲ್ಲ, ಸೂಜಿ ಕೆಟ್ಟೋಳು ಅಂತ ಅಲ್ಲ. ತನಗ್ ಬೇಕಾಗಿರೋದೇನಾದ್ರೂ ಕಳ್ಕೋತಿದೀನಿ ಅಂತ ಅನ್ಸಿದ್ರೆ ಅವಳು ಮನುಷ್ಯಲ್ಲೇ ಅಲ್ಲ. ದೆವ್ವ ಮೈ ಮೇಲ್ ಬಂದಂಗ ಆಡ್ತಾಳೆ, ಮನೆಯವ್ರನ್ನೆಲ್ಲನೂ ಅಟ್ಟಾಡ್ಸ್ಕೊಂಡು ಹೊಡಿತಾಳೆ, ಕೈ ಸಿಕ್ಕಿದನ್ನ ಚೆಚ್ಚಿ ಬಿಸಾಕ್ತಾಳೆ. ಯಾರ್ದಾರ ಕತ್ತು ಸಿಕ್ಕಿದ್ರೆ ಸಾಯ್ಸಕ್ಕೂ ಹೇಸಲ್ಲ ಅವಳು. ಸೂಜಿ ಅವತಾರ ಒಂದ ಎರಡ, ಇದನ್ನೆಲ್ಲ ತಡಿಲಾರ್ದೆ ಪಪ್ಪ ಅವಳನ್ನ ಒದ್ದು ಆಚೆ ಹಾಕಿದ್ರು. ಬೇಕಾದ್ರೆ ರಾಕೇಶನ್ನೇ ಕೇಳು, ನಾನು ಹೇಳ್ತಿರೋದು ನಿಜಾನ ಸುಳ್ಳ ಅಂತ.